ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಈ ಚಿತ್ರದ ಹೀರೋಯಿನ್ ಕಣ್ಣಿಗೆ ದೆವ್ವಗಳು ಕಾಣಿಸ್ತಾ ಇರುತ್ತೆ. ಈ ವಿಷಯನ ಅವಳು ಯಾರಿಗೂ ಹೇಳ್ದೆ ಸೈಲೆಂಟ್ ಆಗಿ ಇರ್ತಾಳೆ. ಇವಳಿಗೆ ಈ ರೀತಿ ದೆವ್ವಗಳು ಕಾಣಿಸ್ತಾ ಇರೋದು ಯಾಕೆ, ಇದರ ಹಿಂದೆ ಇರೋ ಮಿಸ್ಟ್ರಿ ಏನು ಅನ್ನೋದನ್ನ ಹಲವು ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ತಂತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಆಗ ಒಬ್ಳು ಹುಡುಗಿ ಮರದ ಮೇಲೆ ಕೂತ್ಕೊಂಡು ಕೋಳಿ ಕತ್ತನ್ನ ಕಚ್ಚಿ ರಕ್ತ ಕುಡಿತಾ ಇದ್ದಾಳೆ. ಇದನ್ನ ನೋಡಿ ಹೆದರಿದ್ದ ಈ ವ್ಯಕ್ತಿ ಓಡಿ ಹೋಗ್ತಾರೆ. ಕಟ್ ಮಾಡಿ ಚಿತ್ರದ ಹೀರೋಯಿನ್ ನ ತೋರಿಸ್ತಾರೆ. ಇವಳ ಹೆಸರು ರೇಖಾ. ಬಾತ್ರೂಮ್ ನಲ್ಲಿ ಇವಳ ಕಣ್ಣಿಗೆ ಯಾವ್ದೋ ಹುಡುಗಿಯ ಆತ್ಮ ಕಾಣಿಸ್ತಾ ಇದೆ. ಆಗ ಅವ್ರ ಅಜ್ಜಿ ಬಂದು ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ. ರೇಖಾ ಅವ್ರ ತಂದೆಗೆ ಇವಳನ್ನ ಕಂಡ್ರೆ ಆಗೋದೇ ಇಲ್ಲ. ಯಾಕಂದ್ರೆ ಇವಳು ಹುಟ್ಟಿದಾಗ ರೇಖಾ ಅವ್ರ ತಾಯಿ ಸತ್ತೋಗಿರ್ತಾರೆ. ರೇಖಾ ಸ್ಟಡಿ ಮಾಡ್ತಾ ಇದ್ದಾಳೆ. ಇವಳಿಗೆ ಶೈಲಜಾ ವಾಸು ಅನ್ನೋ ಫ್ರೆಂಡ್ ಕೂಡ ಇದ್ದಾರೆ. ರೇಖಾಗೆ ತೇಜ ಅನ್ನೋ ಲವರ್ ಇದ್ದಾನೆ. ಇವರೆಲ್ಲ ಒಂದೇ ಕಾಲೇಜಲ್ಲೇ ಸ್ಟಡಿ ಮಾಡ್ತಾ ಇರ್ತಾರೆ. ರೇಖಾ ಡೈಲಿ ಒಂದು ಸ್ಪಾಟ್ ನಲ್ಲಿ ಮಾತ್ರ ನಿಂತು ಒಂದು ಮರನ ನೋಡ್ತಾ ಇರ್ತಾಳೆ. ಅಲ್ಲಿ ಇವಳು ಕಣ್ಣಿಗೆ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿದ್ದ ಒಂದು ಹುಡುಗಿಯ ಆತ್ಮ ಕಾಣಿಸುತ್ತೆ. ಯಾಕೆ ಡೈಲಿ ಇಲ್ಲಿ ನಿಂತ್ಕೊಂಡು ಆ ಮರ ನೋಡ್ತಿರ್ತೀಯಾ ಅಂತ ಕೇಳ್ತಾರೆ. ಆದ್ರೆ ರೇಖಾ ಏನು ರಿಪ್ಲೈ ಮಾಡೋದಿಲ್ಲ. ವಾಸು ಹೇಳ್ತಾನೆ, ಕೆಲವು ವರ್ಷಗಳ ಹಿಂದೆ ಯಾವ್ದೋ ಹುಡುಗಿ ಈ ಮರದ ಮೇಲೆ ಹ್ಯಾಂಗ್ ಮಾಡ್ಕೊಂಡು ಸತ್ತೋದ್ಲಂತೆ ಅಂತ. ಈಗ ತೇಜ ಹೇಳ್ತಾನೆ, ಆ ಜಾಗದಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದೆ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ದೇವಸ್ಥಾನದಲ್ಲಿ ಇರೋ ದೀಪ, ಗಂಟೆ ಇದೆಲ್ಲ ಪಾಸಿಟಿವ್ ಎನರ್ಜಿ. ಅದಕ್ಕೆ ನಮ್ಗೆ ದೇವಸ್ಥಾನಕ್ಕೆ ಹೋದಾಗ ಮನಃಶಾಂತಿ ಸಿಗುತ್ತೆ. ಅದೇ ತರ ಸ್ಮಶಾನಕ್ಕೆ ಹೋದ್ರೆ ನಮ್ಗೆ ಗೊತ್ತಿಲ್ಲದೆ ಹಾರ್ಟ್ ಬೀಟ್ಸ್ ಜಾಸ್ತಿ ಆಗುತ್ತೆ. ಫಸ್ಟ್ ಇಲ್ಲಿಂದ ಹೋಗ್ಬೇಕು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಇರೋದ್ರಿಂದ. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶಂಕರ್ ಅನ್ನೋ ವ್ಯಕ್ತಿನ ಮೀಟ್ ಆಗ್ತಾರೆ. ಅವರು ಒಂದು ಬುಕ್ ಕೊಟ್ಟು 12ನೇ ಪೇಜನ್ನ ಓದೋಕೆ ಹೇಳ್ತಾರೆ. ಅದ್ರಲ್ಲಿ ಬರ್ದಿರೋ ಪ್ರಕಾರ ಪೆಸಿಫಿಕ್ ಮಹಾಸಮುದ್ರದ ಪಕ್ಕದಲ್ಲಿ ಸೋಲೋಮನ್ ಐಲ್ಯಾಂಡ್ ಇದೆ. ಅಲ್ಲಿ ಇರೋ ಟ್ರೈಬ್ಸ್ ಮರ ಕಡಿಯೋದಕ್ಕೆ ಕೊಡ್ಲಿ ಯೂಸ್ ಮಾಡೋದಿಲ್ಲ. ಬದಲಾಗಿ ಆ ಮರದ ಸುತ್ತ ನಿಂತ್ಕೊಂಡು ಕಿರ್ಚ್ತಾ ಆ ಮರಕ್ಕೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಕೆಲವು ದಿನಗಳ ನಂತರ ಆ ಮರ ಆಟೋಮೆಟಿಕ್ ಆಗಿ ಬಿದ್ದೋಗುತ್ತೆ. ಸೊ ಇಲ್ಲಿ ಆ ಮರನ ಬೀಳ್ಸಿರೋದು ನೆಗೆಟಿವ್ ಎನರ್ಜಿ. ಅದೇ ತರ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ಗೈಡೆಡ್ ಇಮೇಜರಿ ಅನ್ನೋ ಟೆಕ್ನಿಕ್ ಇದೆ. ದೇಹದಲ್ಲಿ ಇರುವ ಟ್ಯೂಮರ್ ಮುದ್ದೆಯನ್ನ ಪಿರಾನ ಮೀನುಗಳು ತಿಂದು ಹಾಕ್ತಿದೆ ಅನ್ನೋ ತರ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ಇಲ್ಲಿ ವರ್ಕ್ ಆಗೋದು ಪಾಸಿಟಿವ್ ಎನರ್ಜಿ. ಆಗ ವಾಸು ಕೇಳ್ತಾನೆ, ಈ ಮಾಟ ಮಂತ್ರ ಎಲ್ಲ ನಿಜಾನ? ಆಗ ಶಂಕರ್ ಹೇಳ್ತಾರೆ, ರಾಮಾಯಣ ಯುದ್ಧದಲ್ಲಿ ರಾವಣನ್ ಮಗ ಇಂದ್ರಜಿತ್ ನಿಕುಂಬಲ ದೇವಿಗೆ ಪೂಜೆ ಮಾಡುವಾಗ ಲಕ್ಷ್ಮಣ ಆ ಪೂಜೆಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಬಿಡದೆ ವಾನರ ಸೇನೆ ಜೊತೆ ಹೋಗಿ ದಾಳಿ ಮಾಡ್ದ. ಯಾಕಂದ್ರೆ ಆ ಪೂಜೆ ಏನಾದ್ರೂ ಕಂಪ್ಲೀಟ್ ಆದ್ರೆ ಇಂದ್ರಜಿತ್ನ ರಾಮನಿಂದ ಕೂಡ ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತ. ತುಂಬಾ ಜನಕ್ಕೆ ನಿಕುಂಬಲ ದೇವಿ ಕ್ಷುದ್ರ ದೇವತೆ ಅನ್ನೋದು ಗೊತ್ತೇ ಇಲ್ಲ. ಸೊ ಇಂದ್ರಜಿತ್ ಶುರು ಮಾಡಿದ್ದು ಇವಿಲ್ ರಿಚುವಲ್. ಕಟ್ ಮಾಡಿದ್ರೆ ರೇಖಾ ನಿದ್ದೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅಂದ್ರೆ ಇವಳಿಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಇದೆ. ರಾತ್ರಿ ಸಮಯದಲ್ಲಿ ತುಂಬಾ ಭಯ ಆಗುತ್ತೆ ಅಂತ ಆ ಊರಲ್ಲಿರುವ ಬಾಬಾ ಅವರಿಗೆ ಹೇಳ್ತಾಳೆ, ನಾನು ನೆಕ್ಸ್ಟ್ ವೀಕ್ ಜಾತ್ರೆಗೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ಬರುವಾಗ ಮಂತ್ರಿಸಿರೋ ತಾಯ್ತ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಊರಿನ ಜನ ತೇಜನ ವೇಶ್ಯೆಯ ಮಗ ಅಂತ ಗೇಲಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇವ್ರ ತಾಯಿ ಇದೇ ಊರಲ್ಲಿ ವೇಶ್ಯೆ ಆಗಿದ್ರು. ಆದ್ರೆ ಕೆಲವು ವರ್ಷಗಳ ಹಿಂದೆ ತೀರ್ ಹೋಗಿರ್ತಾರೆ. ಇದ್ರಿಂದ ರೇಖಾಗೆ ತುಂಬಾ ಬೇಜಾರಾಗುತ್ತೆ. ಈವ್ನಿಂಗ್ ತೇಜನ ಮೀಟ್ ಆಗಿ ಊರಿನ ಜನ ನಿನ್ನ ವೇಶ್ಯೆಯ ಮಗ ಅಂತ ಗೇಲಿ ಮಾಡ್ತಾರೆ, ನಿನ್ಗೆ ಬೇಜಾರಾಗಲ್ವಾ ಅಂತ. ಆಗ ತೇಜ ಹೇಳ್ತಾನೆ, ಅವರು ನನ್ ಪ್ರಪಂಚ ಅಲ್ಲ, ನೀನೇ ನನ್ ಪ್ರಪಂಚ. ನಾನು ಚಿಕ್ಕವನಾಗಿದ್ದಾಗ ನಮ್ ತಾಯಿ ಆಕ್ಸಿಡೆಂಟ್ ನಲ್ಲಿ ಸತ್ ಹೋದ್ಮೇಲೆ ನನ್ನ ನೋಡ್ಕೊಂಡಿದ್ದು ನೀನೇ ಅಂತ. ಸೊ ಚಿಕ್ಕ ವಯಸ್ಸಿನಿಂದ ಇವರಿಬ್ರು ಫ್ರೆಂಡ್ಸ್ ಆಗಿ ಈಗ ಲವರ್ಸ್ ಆಗಿದ್ದಾರೆ. ನಿಮ್ ತಾಯಿ ಮೇಲೆ ನಿನ್ಗೆ ಕೋಪ ಇಲ್ವಾ? ಅವರು ಮಾಡ್ತಿದ್ದ ಕೆಲ್ಸದ ಮೇಲೆ ಕೋಪ ಇತ್ತು, ಆದ್ರೆ ಅವ್ರ ಮೇಲೆ ಕೋಪ ಇರ್ಲಿಲ್ಲ. ಒಂದಿನ ಕೂಡ ನನ್ನ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ಅಂತ. ಈಗ ರಾತ್ರಿ ಆಗಿದೆ. ರೇಖಾ ನಿದ್ದೆಯಲ್ಲಿ ಇರುವಾಗ ಒಂದು ವಾಯ್ಸ್, ರೇಖಾ ನನ್ಗೆ ರಕ್ತ ಬೇಕು ಅಂತ. ರೇಖಾ ಎದ್ದು ಒಂದು ಚಾಕು ತಗೊಂಡು ಅವಳ ಕಾಲನ್ನ ಕುಯ್ದು ರಕ್ತನ ಗ್ಲಾಸ್ಗೆ ಹಾಕಿ ಇಡ್ತಾಳೆ. ಅವಳ ಕಾಲಲ್ಲಿ ಇರೋ ಗೆರೆಗಳನ್ನ ನೋಡಿದ್ರೆ ಈ ತರ ತುಂಬಾ ಸಲ ನಡೆದಿದೆ ಅನ್ಸುತ್ತೆ. ನೆಕ್ಸ್ಟ್ ಡೇ ಆ ಗ್ಲಾಸ್ ನೋಡಿದಾಗ ಅದ್ರಲ್ಲಿ ರಕ್ತ ಇರೋದಿಲ್ಲ. ಮೇ ಬಿ ಇವಳು ರಕ್ತ ಇಡ್ತಿರೋ ವಿಷಯ ಇವಳಿಗೆನೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ. ಬಾಬಾ ಹೇಳ್ದಂಗೆ ತಾಯ್ತ ಕೊಡ್ತಾರೆ, ಇನ್ಮುಂದೆ ಯಾವುದೇ ದುಷ್ಟಶಕ್ತಿಯಿಂದ ನಿನ್ಗೆ ಏನು ಆಗೋದಿಲ್ಲ ಅಂತ. ಕಟ್ ಮಾಡಿದ್ರೆ ತೇಜ ಶಂಕರ್ನ ಕೇಳ್ತಾನೆ, ನೀವು ಈ ಮಾಟ ಮಂತ್ರಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ? ನೀವು ಯಾವತ್ತಾದ್ರೂ ಮಾಟ ಮಂತ್ರ ಮಾಡಿದ್ದೀರಾ ಅಂತ. ಚಿಕ್ಕ ವಯಸ್ಸಲ್ಲಿ ಟ್ರೈ ಮಾಡಿದ್ದೆ. ಒಂದು ಹುಡುಗಿ ಇನ್ಮುಂದೆ ಈ ಮಾಟ ಮಂತ್ರ ಎಲ್ಲ ಮಾಡಬೇಡ ಅಂತ ಹೇಳಿ ಪ್ರಾಮಿಸ್ ತಗೊಂಡ್ಲು. ಆಗ ನನ್ಗೆ 7 ವರ್ಷ ಆಗಿತ್ತು. ನಮ್ ತಾಯಿ ಬಿಟ್ಟು ಹೋದ್ಮೇಲೆ ನಮ್ ತಂದೆ ಕೂಡ ನನ್ನ ಒಂಟಿಯಾಗಿ ಬಿಟ್ಟು ಹೋದ್ರು. ಊರಿನ ಜನ ನನ್ಗೆ ಆಶ್ರಯ ಕೊಡ್ಲಿಲ್ಲ. ಆಗ ಈ ಹುಡುಗಿನೇ ನನ್ಗೆ ಪ್ರಸಾದ ಕೊಡ್ತಿದ್ಲು. ಸ್ಕೂಲ್ಗೆ ಹೋಗಿ ಓದು ಅಂತ
ಅಂತ ನನ್ಗೆ ಎಂಕರೇಜ್ ಮಾಡ್ತಿದ್ಲು. ಹೀಗೆ ದಿನ ಕಳೆದಂತೆ ನಾನು ಅವಳನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದೆ. ಹೇಗಾದ್ರೂ ಅವಳ ಮುಂದೆ ನಾನು ಗ್ರೇಟ್ ಅನ್ಸ್ಕೋಬೇಕು ಅಂತ ಈ ತಂತ್ರಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದೆ ಅಂತ. ನೀವು ಫಸ್ಟ್ ಮಾಡಿದ್ದ ಕ್ಷುದ್ರ ಪೂಜೆ ಯಾವುದು? ಅದರ ಹೆಸರು ಶವಸಾಧನ. ಶಕ್ತಿ ಪಡ್ಕೊಳ್ಳೋದಕ್ಕೆ ಮಂತ್ರವಾದಿಗಳು ಮಾಡೋ ಆಚರಣೆ. ಆಗ ಅಷ್ಟೇ ಸತ್ತೋಗಿರೋ ಡೆಡ್ ಬಾಡಿನ ಈ ರಿಚುವಲ್ ನಲ್ಲಿ ಯೂಸ್ ಮಾಡ್ತಾರೆ. ಆ ಡೆಡ್ ಬಾಡಿ ಮೇಲೆ ಕೂತ್ಕೊಂಡು ಮಂತ್ರ ಹೇಳ್ಬೇಕು. ಇದ್ರಲ್ಲಿ ಒಂದು ರಿಸ್ಕ್ ಇದೆ. ನಾವು ಈ ರಿಚುವಲ್ ಮಾಡುವಾಗ ಆ ಡೆಡ್ ಬಾಡಿ ಸಡನ್ ಆಗಿ ಎದ್ದು ಬಿಡುತ್ತೆ. ತುಂಬಾ ಜನ ಇದ್ರಿಂದ ಹೃದಯಾಘಾತ ಆಗಿ ಸತ್ತೋಗಿದ್ದಾರೆ. ಆದ್ರೆ ಅದಕ್ಕೆಲ್ಲ ಹೆದರದೆ ಧೈರ್ಯವಾಗಿ ನಿಲ್ಲೋನು ಮಾತ್ರ ಯಶಸ್ಸು ಗಳಿಸ್ತಾನೆ. ನಾನು ಪೂಜೆ ಮಾಡುವಾಗ ಕೂಡ ಹಾಗೇನೆ ನಡೀತು. ಇದ್ರಿಂದ ನಾನು ಅನ್ಕಾನ್ಶಿಯಸ್ ಆಗ್ಬಿಟ್ಟೆ. ಸೊ ಅದಕ್ಕೇನೆ ನನ್ನಿಂದ ಯಶಸ್ಸು ಗಳಿಸೋದಕ್ಕೆ ಆಗ್ಲಿಲ್ಲ. ಅನ್ಕಾನ್ಶಿಯಸ್ ಆಗಿದ್ದ ನಾನು ಹಾಸ್ಪಿಟಲ್ ನಲ್ಲೇ ಇದ್ದೆ. ನಾರ್ಮಲ್ ಆಗೋದಕ್ಕೆ ತುಂಬಾ ದಿನ ಟೈಮ್ ಆಯ್ತು. ಆಗ್ಲೇ ಅವಳು ಹಾಸ್ಪಿಟಲ್ಗೆ ಬಂದು ನಡೆದ ವಿಷಯ ತಿಳ್ಕೊಂಡು ಇನ್ಮುಂದೆ ಯಾವುದೇ ರೀತಿಯ ಕ್ಷುದ್ರ ಪೂಜೆ ಮಾಡಬೇಡ ಅಂತ ಹೇಳಿದ್ಲು. ಸೊ ಈಗ ತೇಜ ಕೇಳ್ತಾನೆ, ಸೊ ಹಾಗಾದ್ರೆ ಅಂದಿನಿಂದ ಪೂಜೆ ಮಾಡೋದನ್ನ ನಿಲ್ಸಿದ್ರ? ಇಲ್ಲ, ಕೊನೆಯದಾಗಿ ಒಂದ್ಸಲ ಟ್ರೈ ಮಾಡ್ದೆ. ಏನ್ ಮಾಡಿದ್ರಿ? ವಶೀಕರಣ. ಯಾರ ಮೇಲೆ? ಅವಳ ಮೇಲೆನೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಶೈಲಜಾ ಇನ್ನೂ ಬಂದಿಲ್ಲ ಅಂತ ಇವರೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ಶೈಲಜಾ ಬರುವಾಗ ಅವಳ ಹಿಂದೆನೆ ಯಾವ್ದೋ ಆತ್ಮ ಕೂಡ ಬರ್ತಿರೋದು ರೇಖಾ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದೆ. ಕಟ್ ಮಾಡಿದ್ರೆ ಈವ್ನಿಂಗ್ ರೇಖಾ ತೇಜನ ಮೀಟ್ ಆಗಿ ಹೇಳ್ತಾಳೆ, ಶೈಲಜಾ ಬಿಹೇವಿಯರ್ ನಲ್ಲಿ ಚೇಂಜಸ್ ಇತ್ತು, ಅದಕ್ಕೆ ಬಾಬಾ ಅವ್ರನ್ನ ಮೀಟ್ ಆದೆ. ಬಾಬಾ ಹೇಳ್ದಂಗೆ ಶೈಲಜಾ ಮನೆಗೆ ಹೋದೆ. ಬಾಬಾ ಕೊಟ್ಟಿದ್ದ ಭಸ್ಮ ಕೂಡ ತಗೊಂಡೋಗಿದ್ದೆ. ಅದ್ರ ಮೇಲೆ ಹುಗಿಯೋದಕ್ಕೆ ಹೇಳ್ದೆ. ಅವಳ ದೇಹದಲ್ಲಿ ದುಷ್ಟಶಕ್ತಿ ಸೇರ್ಕೊಂಡಿದೆ ಅನ್ನೋದು ಕನ್ಫರ್ಮ್ ಆಯ್ತು. ಶೈಲಜಾ ಮೇಲೆ ಬಾಬಾ ಹೇಳಿದ್ದ ಪರೀಕ್ಷೆಗಳನ್ನ ಮಾಡಿದಾಗ 100% ಕನ್ಫರ್ಮ್ ಆಯ್ತು ಶೈಲಜಾ ಮೇಲೆ ಯಾರೋ ಕ್ಷುದ್ರ ಪ್ರಯೋಗ ಮಾಡಿದ್ದಾರೆ ಅಂತ. ಆದ್ರೆ ಬಾಬಾ 2 ವಾರ ಹೊರಗಡೆ ಹೋಗ್ತಾ ಇದ್ದಾರಂತೆ. ಆದ್ರೆ ಶೈಲಜಾನ ಕಾಪಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ನಾನು ನಿನ್ಗೆ ಹೇಳ್ತೀನಿ, ಶೈಲಜಾ ಮನೆಯವ್ರಿಗೆ ಹೇಳ್ತೀಯಾ? ಸರಿ. ಈಗ ತೇಜ ಶೈಲಜಾ ಫ್ಯಾಮಿಲಿಗೆ ಹೇಳ್ತಾನೆ, ಶೈಲಜಾ ಮೇಲೆ ಯಾರೋ ಪಾತಾಳ ಕುಟ್ಟಿಯನ್ನು ಕ್ಷುದ್ರ ಪ್ರಯೋಗ ಮಾಡಿದ್ದಾರೆ ಅಂತ ಬಾಬಾಗೆ ಡೌಟ್ ಇದೆ. ಬಾಬಾ ಹೇಳಿದ ಪ್ರಕಾರ ಇವತ್ತಿನಿಂದ 12 ದಿನಗಳವರೆಗೂ ಶೈಲಜಾ ಆರೋಗ್ಯ ದಿನದಿಂದ ದಿನಕ್ಕೆ ಹಾಳಾಗುತ್ತೆ. 12ರಿಂದ 16 ದಿನಗಳವರೆಗೂ ಡೈಲಿ ರಾತ್ರಿ ಸ್ಮಶಾನಕ್ಕೆ ಹೋಗ್ತಾಳೆ. ಒಂದು ವೇಳೆ ಅದೇ ತರ ಹೋದ್ರೆ ಅವಳ ಮೇಲೆ ಪಾತಾಳ ಕುಟ್ಟಿ ಪ್ರಯೋಗ ನಡೆದಿದೆ ಅಂತ ಅರ್ಥ. 16ನೇ ದಿನ ರಾತ್ರಿ ಶೈಲಜಾ ಮೇಲೆ ಈ ಪ್ರಯೋಗ ಮಾಡಿರೋ ಮಂತ್ರವಾದಿ ಸ್ಮಶಾನಕ್ಕೆ ಬಂದು ಪೂಜೆ ಮಾಡಿ ಶೈಲಜಾಗೆ ರಕ್ತ ಮಿಕ್ಸ್ ಆಗಿದ್ದ ಊಟ ಕೊಡ್ತಾನೆ. ಸರಿಯಾಗಿ ಅವನು ಆ ರಕ್ತ ಮಿಕ್ಸ್ ಆಗಿದ್ದ ಊಟದ ಮುದ್ದೆಯನ್ನ ಅವಳ ಬಾಯಿಗೆ ಹಾಕೋ ಅಷ್ಟ್ರಲ್ಲಿ ಒಂದೇ ಏಟಿಗೆ ಆ ಮಂತ್ರವಾದಿಯ ಕತ್ತನ್ನ ಕತ್ತರಿಸ್ಬೇಕು. ಒಂದು ವೇಳೆ ನಾವು ಹೀಗೆ ಮಾಡಿಲ್ಲ ಅಂದ್ರೆ ಶೈಲಜಾ ದುಷ್ಟಶಕ್ತಿಗಳ ಪಾಲಾಗ್ತಾಳೆ. ಇದನ್ನ ಕೇಳಿ ಶೈಲಜಾ ಫ್ಯಾಮಿಲಿಗೆ ತುಂಬಾ ಭಯ ಆಗುತ್ತೆ. ಶೈಲಜಾ ಅವ್ರ ತಂದೆ ಹೇಳ್ತಾರೆ, ನೀವೆಲ್ಲ ಎಜುಕೇಟೆಡ್ಸ್ ಅಲ್ವಾ, ನೀವು ಇದನ್ನೆಲ್ಲ ನಂಬ್ತೀರಾ ಅಂತ. ಕಟ್ ಮಾಡಿದ್ರೆ ದಿನ ಕಳೆದಂತೆ ಶೈಲಜಾ ಆರೋಗ್ಯ ಹಾಳಾಗ್ತಾ ಇದೆ. 12ನೇ ದಿನ ಶೈಲಜಾ ಎದ್ದು ಸ್ಮಶಾನಕ್ಕೆ ಹೋಗ್ತಾ ಇರೋದನ್ನ ಶೈಲಜಾ ಅವ್ರ ತಂದೆ ನೋಡ್ತಾರೆ. ಇವರು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ಈಗ ಶೈಲಜಾ ಅವ್ರ ತಂದೆಗೆ ನಂಬಿಕೆ ಬರುತ್ತೆ, ಇವರು ಹೇಳಿದ್ದೆಲ್ಲ ನಿಜ ಅಂತ. ಈಗ 16ನೇ ದಿನ ಶೈಲಜಾ ಮೇಲೆ ಪಾತಾಳ ಕುಟ್ಟಿ ಪ್ರಯೋಗ ಮಾಡಿದ್ದ ಮಂತ್ರವಾದಿ ಶೈಲಜಾಗೋಸ್ಕರ ಸ್ಮಶಾನದಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಈ ಕಡೆ ಇವರೆಲ್ಲ ಆ ಮಂತ್ರವಾದಿಯ ಹಿಂದೆನೆ ಹೈಡ್ ಆಗಿದ್ದಾರೆ. ರೇಖಾ ಕೂಡ ಹೈಡ್ ಆಗಿ ನೋಡ್ತಾ ಇದ್ದಾಳೆ. ಶೈಲಜಾ ಸ್ಮಶಾನಕ್ಕೆ ಬರ್ತಾಳೆ. ಈಗ ಮಂತ್ರವಾದಿ ಈ ಪ್ರಯೋಗ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳ್ತಾನೆ. ಅದೇನಂದ್ರೆ ಜಾತ್ರೆಯಲ್ಲಿ ಇವನು ಶೈಲಜಾ ಜೊತೆ ಮಿಸ್ಬಿಹೇವ್ ಮಾಡಿದ್ರಿಂದ ಶೈಲಜಾ ಇವನ್ ಮುಖಕ್ಕೆ ಉಗ್ದಿರ್ತಾಳೆ. ಅದಕ್ಕೆ ಈಗ ನಿನ್ನ ದುಷ್ಟಶಕ್ತಿಗಳಿಗೆ ಬಲಿ ಕೊಡ್ತೀನಿ ಅಂತ. ಅದಕ್ಕೆ ಅನ್ನಕ್ಕೆ ರಕ್ತ ಮಿಕ್ಸ್ ಮಾಡಿ ಅವಳಿಗೆ ಕೊಡ್ಬೇಕು ಅನ್ನುವಷ್ಟರಲ್ಲಿ ತೇಜ ಶೈಲಜಾ ಅವ್ರ ತಂದೆಗೆ ಹೇಳ್ತಾನೆ, ಹೋಗಿ ಅವನ್ ತಲೆ ಕತ್ತರಿಸಿ ಅಂತ. ಅವರು ಆ ಮಂತ್ರವಾದಿಯ ತಲೆ ಕಟ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಮಂತ್ರವಾದಿ ಅವ್ರ ಕೈ ಹಿಡಿತಾನೆ. ಮೇ ಬಿ ಅವನಿಗೆ ಗೊತ್ತಿತ್ತು ಅನ್ಸುತ್ತೆ ಇವರು ಹೀಗೇನೆ ಮಾಡ್ತಾರೆ ಅಂತ. ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ಇರ್ಬೇಕು ಅಲ್ವಾ, ಇವರಿಂದ ಆಗಿಲ್ಲ. ಅದಕ್ಕೆ ತೇಜ ಆ ಮಂತ್ರವಾದಿಯ ಕತ್ತನ್ನ ಕತ್ತರಿಸ್ಬಿಡ್ತಾನೆ. ಸೊ ಶೈಲಜಾ ಸೇಫ್. ನೆಕ್ಸ್ಟ್ ಡೇ ಈ ಊರಿಗೆ ಬಂದ ಒಬ್ರು ಸ್ವಾಮೀಜಿ ರೇಖಾ ಮನೆ ಹತ್ರ ಬಂದು ಅಜ್ಜಿಗೆ ಹೇಳ್ತಾರೆ, ಪ್ರತಿ ಪೌರ್ಣಮಿ ದಿನ ರಕ್ತ ಕುಡಿಯೋ ಶಕ್ತಿ ನಿಮ್ ಮನೆಯಲ್ಲಿ ಓಡಾಡ್ತಾ ಇದೆ. ನಿಮ್ ಮೊಮ್ಮಗಳು ಎಲ್ಲಿ? ಕಾಲೇಜ್ಗೆ ಹೋಗಿದ್ದಾಳೆ. ಸಾವು ಅವಳಿಗೋಸ್ಕರ ಕಾಯ್ತಾ ಇದೆ. ಆ ಶಕ್ತಿಗೆ ರಕ್ತ ಕೊಡೋದು ಈ ಊರಿಗೆ ಒಳ್ಳೇದಲ್ಲ ಅಂತ. ಇದನ್ನ ಕೇಳಿ ಅಜ್ಜಿಗೆ ಶಾಕ್ ಆಗುತ್ತೆ. ಈಗ ರಾತ್ರಿ ಆಗಿದೆ, ಮತ್ತೆ ಅದೇ ವಾಯ್ಸ್. ರೇಖಾ ನಿದ್ದೆ ಮಾಡ್ತಾ ಇರುವಾಗ ರೇಖಾ ನನ್ಗೆ ರಕ್ತ ಬೇಕು ಅಂತ. ರೇಖಾ ಎದ್ದು ಚಾಕುವಿಂದ ಕಾಲ್ ಕುಯ್ದು ರಕ್ತನ ಗ್ಲಾಸ್ಗೆ ಹಾಕಿ ವಿಂಡೋ ಹತ್ರ ಇಡ್ತಾಳೆ. ನೆಕ್ಸ್ಟ್ ಎಂದಿನಂತೆ ಆ ಗ್ಲಾಸ್ ನಲ್ಲಿ ರಕ್ತದ ಕಲೆ ಇರೋದು ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಈಗ ಅದೇ ಊರಿಗೆ ವಿಗತಿ ಅನ್ನೋ ಮಂತ್ರವಾದಿ ಬರ್ತಾನೆ. ಈ ಊರಿನ ಜನರ ಹತ್ರ ಈ ಊರಲ್ಲಿ ರಾಜೇಶ್ವರಿ ಅನ್ನೋ ಹುಡುಗಿ ಇದ್ಲು ಅಲ್ವಾ ಅಂತ ಕೇಳ್ತಾನೆ.
ಊರಿನ ಜನ ಹೇಳ್ತಾರೆ, ಹೌದು ಇದ್ಲು, ಆದ್ರೆ ಯಾವ್ದೋ ಮಂತ್ರವಾದಿ ಅವಳ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದ್ರಿಂದ ಅವಳು ಸತ್ತೋದ್ಲು ಅಂತ. ಆಕ್ಚುಲಿ ವಿಗತಿ ಕೆಲವು ವರ್ಷಗಳ ಹಿಂದೆ ಇದೇ ಊರಲ್ಲಿ ಪೂಜಾರಿ ಆಗಿದ್ದ, ಆದ್ರೆ ಈಗ ಮಂತ್ರವಾದಿಯಾಗಿ ಇದೇ ಊರಿಗೆ ಬಂದಿದ್ದಾನೆ. ರಾಜೇಶ್ವರಿ ಬಗ್ಗೆ ವಿಚಾರಿಸಿದಾಗ ವಿಗತಿಗೆ ಒಬ್ರು ಮಹಿಳೆಯಿಂದ ಗೊತ್ತಾಗೋದು ಏನಂದ್ರೆ, ರಾಜೇಶ್ವರಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ತೀರ್ ಹೋದ್ರು ಅಂತ. ಏನು ರಾಜೇಶ್ವರಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲಾ? ಹೌದು, ಆ ಹುಡುಗಿ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ. ಆ ರಾಜೇಶ್ವರಿ ಮಗಳಿಗೆ ನಾನೇ ಯಮ ಅಂತ ಹೇಳಿ ಇವರು ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಆ ಮಹಿಳೆ ಮೇಲೆ ಯಾವ್ದೋ ಮಾಟ ಪ್ರಯೋಗ ಮಾಡಿ ಅವರ ಕಾಲುಗಳು ಹಾಗೂ ಬಾಯಿ ಪ್ಯಾರಲೈಸ್ ಆಗೋ ತರ ಮಾಡ್ತಾನೆ. ವಿಗತಿ ರಾಜೇಶ್ವರಿ ಮಗಳಿಗೋಸ್ಕರ ಕಾಲೇಜ್ ಹತ್ರ ವೇಟ್ ಮಾಡ್ತಾ ಇದ್ದಾನೆ. ತೇಜ, ರೇಖಾ, ಶೈಲಜಾ ಹಾಗೂ ವಾಸು ಬರ್ತಾ ಇರುವಾಗ ವಿಗತಿ ಇಟ್ಟಿದ್ದ ನಿಂಬೆ ಹಣ್ಣು ಕರೆಕ್ಟ್ ಆಗಿ ರೇಖಾ ಕಾಲ್ ಹತ್ರ ಹೋಗುತ್ತೆ. ಸೊ ಇವನ್ಗೆ ಕನ್ಫರ್ಮ್ ಆಗಿದೆ ರೇಖಾನೇ ರಾಜೇಶ್ವರಿ ಅವರ ಮಗಳು ಅಂತ. ರೇಖಾ ತುಳಿದಿದ್ದ ನಿಂಬೆ ಹಣ್ಣನ್ನ ತಂದು ರಿಚುವಲ್ ಶುರು ಮಾಡ್ತಾನೆ. ಇದರಿಂದ ಯಾವ್ದೋ ಆತ್ಮ ಬಂದು ರೇಖಾನ ಬಾ ಅವನು ಕರಿತಾ ಇದ್ದಾನೆ ಅಂತ ಹೇಳ್ತಾ ಇದೆ. ರೇಖಾಗೆ ಗಾಬರಿ ಆಗುತ್ತೆ. ದೇವರ ಯಂತ್ರ ಬೆಡ್ ಹತ್ರ ಇಟ್ಟಿರ್ತಾಳೆ, ಅದನ್ನ ಕೈಯಲ್ಲಿ ಹಿಡ್ಕೊಳ್ತಾಳೆ. ಆಗ ಆತ್ಮ ಅಲ್ಲಿಂದ ಹೋಗುತ್ತೆ. ನೆಕ್ಸ್ಟ್ ಡೇ ಬಾಬಾ ಅವ್ರನ್ನ ಭೇಟಿಯಾಗಿ, ನಿನ್ನೆ ಕಾಲೇಜಿಂದ ಬರುವಾಗ ಒಂದು ನಿಂಬೆ ಹಣ್ಣನ್ನ ತುಳಿದ್ಬಿಟ್ಟೆ, ಅದು ನೋಡೋದಕ್ಕೆ ಮಂತ್ರ ಮಾಡಿದ ತರಾನೇ ಇತ್ತು. ರೋಡ್ ಪಕ್ಕದಲ್ಲೇ ಒಬ್ಬ ವ್ಯಕ್ತಿ ನನ್ನ ನೋಡ್ತಿದ್ದ, ನಿನ್ನೆ ರಾತ್ರಿ ಯಾವ್ದೋ ಆತ್ಮ ಬಾ ಅವನು ಕರಿತಾ ಇದ್ದಾನೆ ಅಂತ ಹೇಳ್ತಿತ್ತು. ಇದೇನೋ ಅಪಾಯದ ಮುನ್ಸೂಚನೆ ಅನ್ಸುತ್ತೆ, ಇದಕ್ಕೆ ಪೂಜೆ ಮಾಡ್ಲೇಬೇಕು, ಒಳಗಡೆ ಹೋಗು ಅಂತ ಹೇಳಿ ಪೂಜೆ ಶುರು ಮಾಡ್ತಾರೆ. ಸೊ ಇವರು ಪೂಜೆ ಮಾಡಿದ್ರಿಂದ ಈ ಕಡೆ ವಿಗತಿ ಶುರು ಮಾಡಿದ್ದ ರಿಚುವಲ್ ಗೆ ತೊಂದರೆ ಆಗುತ್ತೆ. ಕಟ್ ಮಾಡಿದ್ರೆ ಬಾಬಾ ಒಬ್ರೆ ಬರ್ತಾ ಇರುವಾಗ ಯಾವ್ದೋ ಹುಡುಗಿ ನಿಂತಿರೋದನ್ನ ನೋಡಿ ಹತ್ರ ಹೋಗ್ತಾರೆ. ನೋಡಿದ್ರೆ ಅದೊಂದು ಆತ್ಮ ಬಾಬಾ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಈಗ ಆತ್ಮ ನೀನು ಹೇಳ್ದಂಗೆ ಮಾಡಿದ್ದೀನಿ ಅಂತ ಯಾರಿಗೋ ಹೇಳಿ ಅಲ್ಲಿಂದ ಮಾಯ ಆಗುತ್ತೆ. ಬಾಬಾ ಸತ್ತ ವಿಷಯ ಗೊತ್ತಾಗಿದ್ರಿಂದ ಇವರಿಗೆಲ್ಲ ಶಾಕ್ ಆಗುತ್ತೆ. ಬಾಬಾ ರೇಖಾಗೆ ಸಪೋರ್ಟ್ ಮಾಡಿದ್ರಿಂದಾನೆ ದುಷ್ಟ ಶಕ್ತಿಗಳು ಬಾಬಾ ಅವ್ರನ್ನ ಸಾಯಿಸಿರ್ಬೋದು ಅಂತ ತೇಜ ಗೆಸ್ ಮಾಡ್ತಾನೆ. ತೇಜ ರೇಖಾನ ಮೀಟ್ ಆಗಿ ವಿಷಯ ಹೇಳ್ದಾಗ ರೇಖಾಗೂ ತುಂಬಾ ಭಯ ಆಗುತ್ತೆ. ಈಗ ರೇಖಾ ಹೇಳ್ತಾಳೆ, ಬಾಬಾ ಸಾಯ್ತಾರೆ ಅನ್ನೋದು ನನ್ಗೆ ಮೊದ್ಲೇ ಗೊತ್ತಿತ್ತು. ಆ ದಿನ ನಾನು ನಿಂಬೆ ಹಣ್ಣು ತುಳಿದಾಗ ಅಲ್ಲಿ ವಿಗತಿ ಇರೋದನ್ನ ನೋಡ್ದೆ. ಅವನು ತುಂಬಾ ವರ್ಷಗಳ ನಂತರ ನಮ್ಮೂರಿಗೆ ಬಂದಿದ್ದಾನೆ. ಊರಿನ ಜನರ ಪ್ರಕಾರ ಅವನೊಬ್ಬ ಪೂಜಾರಿ, ಆದ್ರೆ ಅವನೊಬ್ಬ ಮಂತ್ರವಾದಿಯಾಗಿ ಮತ್ತೆ ಊರಿಗೆ ಬಂದಿದ್ದಾನೆ. ಅವನ್ ವಿರುದ್ಧ ಬಾಬಾ ಹೋರಾಟ ಮಾಡಿ ಸತ್ತೋಗಿದ್ದಾರೆ ಅಂತ. ಕಟ್ ಮಾಡಿದ್ರೆ ತೇಜ ಶಂಕರ್ನ ಮೀಟ್ ಆಗಿ ರೇಖಾ ಡೇಂಜರ್ ನಲ್ಲಿ ಇದ್ದಾಳೆ ಅಂತ ಎಲ್ಲ ವಿಷಯ ಹೇಳ್ತಾನೆ. ಶಂಕರ್ ಹೇಳ್ತಾರೆ, ನಾಳೆ ದೇವಿಪುರಂಗೆ ಹೋಗು, ಅಲ್ಲಿ ನನ್ಗೆ ಗೊತ್ತಿರೋ ಪೂಜಾರಿ ಇದ್ದಾರೆ, ಅವರು ನಿನ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಕಟ್ ಮಾಡಿದ್ರೆ ರೇಖಾ ನಿದ್ದೆಯಲ್ಲಿ ಎದ್ದು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಈ ಕಡೆ ತೇಜ ನಾಳೆ ದೇವಿಪುರಂಗೆ ಹೋಗ್ಬೇಕು ಅಲ್ವಾ, ಅದಕ್ಕೆ ಶಂಕರ್ ಮನೆಯಲ್ಲೇ ಇದ್ದಾನೆ. ತೇಜ ಕೇಳ್ತಾನೆ, ನೀವು ಆ ದಿನ ನೀವು ಇಷ್ಟಪಡ್ತಿದ್ದ ಹುಡುಗಿ ಮೇಲೆ ವಶೀಕರಣ ಪ್ರಯೋಗ ಮಾಡಿರೋದಾಗಿ ಹೇಳಿದ್ರಿ ಅಲ್ವಾ, ಆಮೇಲೆ ಏನಾಯ್ತು ಅಂತ. ಅವಳಿಗೆ ಬೇರೆ ಹುಡುಗನ್ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ರು. ವಿಷಯ ಗೊತ್ತಾಗಿದ್ರಿಂದ ನನ್ಗೆ ತುಂಬಾ ಬೇಜಾರಾಯ್ತು, ಅದಕ್ಕೆ ಅವಳ ಮೇಲೇನೆ ವಶೀಕರಣ ಪ್ರಯೋಗ ಮಾಡಿದೆ. ನಾನು ಅನ್ಕೊಂಡಂಗೆನೆ ಅವಳು ನಾನು ಪೂಜೆ ಮಾಡ್ತಿದ್ದ ಜಾಗಕ್ಕೆ ಬಂದ್ಲು, ಆದ್ರೆ ಅವಳ ಕೈಯಲ್ಲಿ ದೇವರ ವಿಗ್ರಹ ಇತ್ತು. ಸೊ ನಾನು ಮಾಡ್ತಿದ್ದ ವಶೀಕರಣದಿಂದ ಅವಳು ಬಂದಿಲ್ಲ. ನಾನು ಈ ರೀತಿ ಮಾಡ್ತಿರೋ ವಿಷಯ ಗೊತ್ತಾಗಿದ್ರಿಂದಾನೆ ಬಂದಿದ್ಲು. ನಾನು ನಿನ್ನ ಫ್ರೆಂಡ್ ಆಗಿ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಇನ್ ಮುಂದೆ ಈ ರೀತಿ ಕ್ಷುದ್ರ ಪೂಜೆ ಎಲ್ಲ ಮಾಡಬೇಡ ಅಂತ ಪ್ರಾಮಿಸ್ ತಗೊಂಡ್ಲು. ನೆಕ್ಸ್ಟ್ ಡೇ ತೇಜ ದೇವಿಪುರಂಗೆ ಹೋಗ್ತಾನೆ. ಪೂಜಾರಿನ ಭೇಟಿಯಾಗಿ ರೇಖಾನ ನೀವೇ ಸೇವ್ ಮಾಡ್ಬೇಕು ಅಂತ ಎಲ್ಲ ವಿಷಯ ಹೇಳ್ತಾನೆ. ಸೊ ಈಗ ಪೂಜೆ ಶುರುವಾಗಿದೆ. ಈ ಕಡೆ ವಿಗತಿ ರೇಖಾ ವಿರುದ್ಧ ಮಾಟ ಮಂತ್ರ ಮಾಡಿ ಈ ಗೊಂಬೆಗೆ ಎಲ್ಲಿ ಚುಚ್ತಾನೋ ಅದೇ ಭಾಗದಲ್ಲೇ ರೇಖಾಗೆ ಕೂಡ ಚೂಜಿಯಿಂದ ಚುಚ್ಚಿದಂತೆ ಫೀಲ್ ಆಗ್ತಿದೆ. ಈ ಕಡೆ ಇವರು ವಿಗತಿ ಮಾಡ್ತಿದ್ದ ಮಾಟಕ್ಕೆ ವಿರುದ್ಧವಾಗಿ ಪೂಜೆ ಮಾಡಿದ್ರಿಂದ ರೇಖಾ ಸೇಫ್. ಇಲ್ಲಿ ತೆಂಗಿನಕಾಯಿ ಕೊಟ್ಟಿದ್ದ ಸಿಗ್ನಲ್ ಇಂದ ರೇಖಾ ಸೇಫ್ ಆಗಿದ್ದಾಳೆ ಅನ್ನೋದು ತೇಜಗೆ ಕನ್ಫರ್ಮ್ ಆಗುತ್ತೆ. ಪ್ರತಿ ಸಲ ನಾನು ಮಾಡ್ತಿರೋ ಪೂಜೆಗೆ ಯಾವ್ದೋ ಶಕ್ತಿ ಅಡ್ಡ ಬರ್ತಿದೆ ಅಂತ ವಿಗತಿ ಯೋಚನೆ ಮಾಡ್ತಾ ಇದ್ದಾನೆ. ತೇಜ ಇವಳಿಗೋಸ್ಕರ ಪೂಜೆ ಮಾಡಿಸಿ ಇವಳನ್ನ ಸೇವ್ ಮಾಡಿದ್ರಿಂದ ರೇಖಾಗೆ ಇವನ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಈಗ ತೇಜ ಹೇಳ್ತಾನೆ, ನನ್ಗೆ ಕೆಲವು ಡೌಟ್ಸ್ ಇದೆ. ಶೈಲಜಾ ಮೇಲೆ ನಡೆದಿದ್ದ ಕ್ಷುದ್ರ ಪ್ರಯೋಗಕ್ಕೆ ಬಾಬಾ ಪರಿಹಾರ ಹೇಳಿದ್ರು ಅಂತ ಹೇಳ್ದೆ ಅಲ್ವಾ ನೀನು, ಆದ್ರೆ ನಾನು ಬಾಬಾ ಅವ್ರನ್ನ ಮೀಟ್ ಆಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ದೆ, ಶೈಲಜನ ಸೇವ್ ಮಾಡೋದಕ್ಕೆ ನೀವೇ ಪರಿಹಾರ ಹೇಳಿದ್ರಿ ಅಂತ. ಅದಕ್ಕೆ ಬಾಬಾ ಹೇಳಿದ್ರು ನಾನು ಪರಿಹಾರ ಹೇಳೇ ಇಲ್ಲ ಅಂತ. ಆಗ್ಲೇ ನನ್ಗೆ ನಿನ್ ಮೇಲೆ ಡೌಟ್ ಶುರುವಾಯ್ತು. ಬಾಬಾ ಡೆತ್ ವಿಷಯ ಗೊತ್ತಾದ್ಮೇಲೆ ನಾನು ವಿಗತಿನ ಮೀಟ್ ಆಗಿದ್ದೆ. ಯಾಕೆ ಬಾಬಾ ಅವ್ರನ್ನ ಸಾಯಿಸ್ದೆ ಅಂತ ಕೇಳಿದಾಗ ಅವನಿಗೆ ಬಾಬಾ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ರೇಖಾನ ನೀನು ಲವ್ ಮಾಡ್ತಿದ್ಯಾ ಅಲ್ವಾ, ಅವಳನ್ನ ಹೇಗ್ ಸೇವ್ ಮಾಡ್ತೀಯ ನಾನು ನೋಡ್ತೀನಿ ಅಂತ ಚಾಲೆಂಜ್ ಮಾಡ್ದ. ಆಗ್ಲೇ ನೀನು ತುಂಬಾ ಅಪಾಯದಲ್ಲಿ ಇದ್ದೀಯಾ ಅನ್ನೋದು ಗೊತ್ತಾಗಿದ್ರಿಂದ ಶಂಕರ್ ಅವರ ಹೆಲ್ಪ್ ತಗೊಂಡು ದೇವಿಪುರಂಗೆ ಹೋಗಿ ವಿಗತಿ ನಿನ್ ವಿರುದ್ಧ ಮಾಡಿದ್ದ ಮಾಟಕ್ಕೆ ತಡೆ ಹೊಡಿಸ್ದೆ.
ಬಾಬಾನ ವಿಗತಿ ಕೊಂದಿಲ್ಲ ಅನ್ನೋದೇ ಆದ್ರೆ ಮತ್ತೆ ಯಾರು ಅವ್ರನ್ನ ಸಾಯಿಸಿದ್ದು? ಆ ದಿನ ನಾನು ಪೂಜಾರಿನ ಮೀಟ್ ಆಗಿ ನಿನ್ಗೋಸ್ಕರ ಪೂಜೆ ಮಾಡಿಸಿದಾಗ ತೆಂಗಿನಕಾಯಿ ತಿರುಗಿ ಸೂಚನೆ ಕೊಟ್ಟಿತ್ತು, ನೀನು ಸೇಫ್ ಆಗಿದ್ದೀಯಾ ಅಂತ. ಆಗ ಸ್ವಾಮೀಜಿ ಹೇಳಿದ್ರು, ನಾವು ಮಾಡ್ತಿರೋ ಪೂಜೆಯಿಂದ ರೇಖಾ ಸೇವ್ ಆಗಿಲ್ಲ. ರೇಖಾ ಮೇಲೆ ನಡೆದಿರೋ ಕ್ಷುದ್ರ ಪ್ರಯೋಗಕ್ಕೆ ಬೇರೆ ಯಾರೋ ಕ್ಷುದ್ರ ಪೂಜೆಯಿಂದಾನೇ ಪರಿಹಾರ ಮಾಡಿದ್ದಾರೆ ಅಂತ. ಇದನ್ನ ಕೇಳಿ ನನ್ಗೆ ಆಶ್ಚರ್ಯ ಆಯ್ತು. ಆಗ್ಲೇ ನಿನ್ಗೋಸ್ಕರ ಯಾರು ಈ ಪೂಜೆ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ರಾತ್ರಿ ಸಮಯದಲ್ಲಿ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದೆ. ಆಗ ಗೊತ್ತಾಗಿದ್ದು ಏನಂದ್ರೆ, ನಿದ್ರೆಯಲ್ಲಿ ನಡೆಯೋ ತರ ಸ್ಮಶಾನಕ್ಕೆ ಬಂದು ನೀನೇ ಕ್ಷುದ್ರ ಪ್ರಯೋಗ ಮಾಡಿ ವಿಗತಿ ನಿನ್ ವಿರುದ್ಧ ಮಾಡಿದ್ದ ಮಾಟಕ್ಕೆ ತಡೆ ಹೊಡೆದಿದ್ದೀಯಾ. ಸೊ ನನ್ಗೆ ನಿಜ ಹೇಳು, ಇಲ್ಲಿ ಏನ್ ನಡೀತಿದೆ ಅಂತ. ರೇಖಾ ಹೇಳ್ತಾಳೆ, ನಿನ್ಗೆ ಇರೋ ಡೌಟ್ ಕ್ಲಿಯರ್ ಆಗ್ಬೇಕಂದ್ರೆ ಫಸ್ಟ್ ನೀನು ನಮ್ ತಾಯಿ ಬಗ್ಗೆ ತಿಳ್ಕೋಬೇಕು. ಸೊ ಈಗ ರೇಖಾ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾಳೆ. ರೇಖಾ ತಾಯಿ ಹೆಸರು ರಾಜೇಶ್ವರಿ. ಅವ್ರ ಮೈ ಮೇಲೆ ದೇವಿ ಬರ್ತಾ ಇದ್ದಿದ್ರಿಂದ ಊರಿನ ಜನ ಪರಿಹಾರಕ್ಕೋಸ್ಕರ ಇವ್ರ ಹತ್ರ ಪ್ರತಿ ಶುಕ್ರವಾರ ಬರ್ತಿದ್ರು. ಕುಮಾರ್ ಅನ್ನೋ ವ್ಯಕ್ತಿ ರಾಜೇಶ್ವರಿ ಅವ್ರನ್ನ ಇಷ್ಟಪಟ್ಟಿದ್ರಿಂದ ಮದ್ವೆ ಮಾಡ್ಸಿರ್ತಾರೆ. ಆದ್ರೆ ಫಸ್ಟ್ ನೈಟ್ ದಿನ ಗೊತ್ತಾಗಿದ್ದು ಏನಂದ್ರೆ, ಈ ಕುಮಾರ್ ಒಬ್ಬ ಗೇ. ಅವನು ಗೇ ಅನ್ನೋ ವಿಷಯ ಊರಿನ ಜನರಿಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಬಡ ಕುಟುಂಬಕ್ಕೆ ಸೇರಿದ್ದ ರಾಜೇಶ್ವರಿನ ಮದ್ವೆ ಆದ್ರೆ ಅವರು ಈ ವಿಷಯನ ಯಾರಿಗೂ ಹೇಳೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇವ್ರನ್ನ ಮದ್ವೆ ಆಗಿದ್ದಾನೆ. ಈ ವಿಷಯ ಗೊತ್ತಾಗಿದ್ರಿಂದ ರಾಜೇಶ್ವರಿಗೆ ಶಾಕ್ ಆಗುತ್ತೆ. ಅಷ್ಟೇ ಅಲ್ಲದೆ ರಾಜೇಶ್ವರಿಗೆ ಬೇರೆ ಬೇರೆಯವ್ರ ಜೊತೆ ಅಫೇರ್ ಇರ್ಬೋದು ಅಂತ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗಿರುವಾಗ ಒಂದಿನ ವಿಗತಿ ರಾಜೇಶ್ವರಿನ ನೋಡಿದ್ದಾನೆ. ಅವ್ರನ್ನ ಹೇಗಾದ್ರೂ ಪಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕುಮಾರ್ಗೆ ಜೂಜಾಡೋ ಚಟ ಇದ್ದಿದ್ರಿಂದ ಪದೇ ಪದೇ ಸೋಲ್ತಾ ಇದ್ರು. ಇದನ್ನ ನೋಡ್ತಿದ್ದ ವಿಗತಿ ಮಂತ್ರಿಸಿದ್ದ ತಾಯ್ತ ಕೊಟ್ಟು ಇದನ್ನ ಕಟ್ಕೊಂಡು ಆಡು ಅಂತ ಹೇಳಿದ್ದಾನೆ. ಇವರು ಕೂಡ ನಂಬಿ ಆಟ ಆಡಿದಾಗ ಆಟದಲ್ಲಿ ಗೆದ್ದು ತುಂಬಾ ದುಡ್ಡು ಬಂದಿದೆ. ಸೊ ಅವತ್ತಿನಿಂದ ಇವರಿಬ್ರು ಫ್ರೆಂಡ್ಸ್. ಒಂದಿನ ವಿಗತಿ ಕೇಳ್ತಾನೆ, ಕುಮಾರ್ ಎಷ್ಟು ದಿನ ತಾನೇ ವಿಷಯನ ಹೈಡ್ ಮಾಡ್ತೀಯಾ? ರಾಜೇಶ್ವರಿ ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ಇಡೀ ಊರಿನ ಜನರಿಗೆ ನೀನು ಗೇ ಅನ್ನೋ ವಿಷಯ ಗೊತ್ತಾಗುತ್ತೆ ಅಂತ. ಅದಕ್ಕೆ ಅವಳಿಗೆ ಹಿಂಸೆ ಕೊಡ್ತಾ ಇದ್ದೀನಿ. ನಾನು ಕೊಡ್ತಿರೋ ಟಾರ್ಚರ್ಗೆ ಖಂಡಿತ ಅವಳು ಸೂಸೈಡ್ ಮಾಡ್ಕೊಳ್ತಾಳೆ ಅಂತ. ರಾಜೇಶ್ವರಿ ಸೂಸೈಡ್ ಮಾಡ್ಕೊಂಡ್ರೆ ಆರೋಪ ನಿನ್ ಮೇಲೆನೆ ಬರುತ್ತೆ. ಅದಕ್ಕೆ ಮಾಟ ಮಾಡಿ ಸಾಯಿಸ್ಬಿಟ್ರೆ ಯಾರಿಗೂ ನಿನ್ ಮೇಲೆ ಡೌಟ್ ಬರೋದಿಲ್ಲ ಅಂತ. ಅದಕ್ಕೆ ಕುಮಾರ್ ಕೂಡ ಒಪ್ಕೊಳ್ತಾನೆ. ಅದಕ್ಕೆ ನೀನು ನಾನು ಹೇಳೋ ತರ ಮಾಡ್ಬೇಕು. ನಾನು ಮಂತ್ರಿಸಿರೋ ವಸ್ತುಗಳು ತುಂಬಿದ್ದ ಸಣ್ಣ ಚೀಲ ಕೊಡ್ತೀನಿ. ಅದನ್ನ ಡೋರ್ ಸ್ಟೆಪ್ ಹತ್ರ ಗುಂಡಿ ತೋಡಿ ಹೂತ್ ಹಾಕು. ರಾಜೇಶ್ವರಿ ಅದ್ರ ಮೇಲೆ ಕಾಲಿಡೋ ತರ ಮಾಡು ಅಂತ. ಇವನು ವಿಗತಿ ಹೇಳ್ದಂಗೆ ಮಾಡ್ತಾನೆ. ನಂತರ ರಾಜೇಶ್ವರಿಗೆ ಕಾಫಿ ತರೋದಕ್ಕೆ ಹೇಳ್ತಾನೆ. ಇವನು ಗೆಸ್ ಮಾಡಿದಂತೆ ರಾಜೇಶ್ವರಿ ಅದ್ರ ಮೇಲೆನೆ ಕಾಲಿಡ್ತಾಳೆ. ನೆಕ್ಸ್ಟ್ ರಾಜೇಶ್ವರಿಗೆ ಡೈಲಿ ಅನ್ನದಲ್ಲಿ 3 ಡ್ರಾಪ್ ರಕ್ತ, ಅದು ನಿಂದೆ ಆಗಿರ್ಬೇಕು, ಅದನ್ನ ಮಿಕ್ಸ್ ಮಾಡಿ ಕೊಡ್ಬೇಕು. ಹೀಗೆ 1 ವಾರ ಮಾಡ್ಬೇಕು ಅಂತ. ಕುಮಾರ್ ಹಾಗೇನೆ ಮಾಡ್ತಾನೆ. ಇದರಿಂದ ರಾಜೇಶ್ವರಿ ಆಲ್ಮೋಸ್ಟ್ ವಿಗತಿ ಕಂಟ್ರೋಲ್ಗೆ ಬಂದಿದ್ದಾರೆ. ಅವ್ರಿಗೆ ಏನ್ ನಡೀತಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಕೊನೆ ದಿನ ಸೀರೆ ಹುಡ್ಸಿ ಒಂದ್ ಕಡೆ ಕೂರ್ಸೋದಕ್ಕೆ ಹೇಳಿರ್ತಾನೆ. ಈ ಕಡೆ ವಿಗತಿ ಪೂಜೆ ಮಾಡ್ತಾ ಮಂತ್ರ ಹೇಳೋದಕ್ಕೆ ಶುರು ಮಾಡಿದಾಗ ರಾಜೇಶ್ವರಿ ನೇರವಾಗಿ ವಿಗತಿ ಇದ್ದ ಜಾಗಕ್ಕೆ ಬರ್ತಾರೆ. ಸೊ ಈಗ ರಾಜೇಶ್ವರಿ ಪೂರ್ತಿ ವಿಗತಿ ಕಂಟ್ರೋಲ್ ನಲ್ಲೇ ಇದ್ದಾರೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ರೇಖಾ ಹೇಳ್ತಾಳೆ, ವಿಗತಿ ನಮ್ ತಾಯಿ ಮೇಲೆ ಮಾಡಿದ್ದ ಪ್ರಯೋಗ ಯಾವ್ದು ಗೊತ್ತಾ? ವಜ್ರೋಲಿ ರತಿ. ಹಂಗಂದ್ರೆ ಏನು? ರೇಖಾ ಹೇಳ್ಬೇಕು ಅನ್ನುವಷ್ಟ್ರಲ್ಲಿ ಅವ್ರ ಅಜ್ಜಿ ಬಂದಿದ್ರಿಂದ ತೇಜ ನಾಳೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಶಂಕರ್ನ ಭೇಟಿಯಾಗಿ ವಜ್ರೋಲಿ ರತಿ ಬಗ್ಗೆ ಕೇಳ್ತಾನೆ. ಈ ಮಂತ್ರವಾದಿಗಳು ಈ ಪ್ರಯೋಗಕ್ಕೆ ಸ್ಪೆಷಲ್ ಕ್ವಾಲಿಟೀಸ್ ಇರೋ ಹುಡುಗಿರ್ನ ಚೂಸ್ ಮಾಡ್ತಾರೆ. ನಂತರ ಆ ಹುಡುಗಿನ ಅವ್ರ ಕಂಟ್ರೋಲ್ಗೆ ತಗೊಂಡು ಆ ಹುಡುಗಿ ಜೊತೆನೆ ಇಂಟಿಮೇಟ್ ಆಗ್ತಾರೆ. ಇದರಿಂದ ಮಂತ್ರವಾದಿ ಆಪೋಸಿಟ್ ನಲ್ಲಿದ್ದ ಹುಡುಗಿಯ ತೇಜಸ್ಸು ಹಾಗೂ ಯೌವನ ಪಡ್ಕೊಳ್ತಾನೆ. ನಾವು ಕೇಳಿರ್ತೀವಿ ಅಲ್ವಾ, ಈ ಮಂತ್ರವಾದಿಗೆ 80 ವರ್ಷ ಆದ್ರೂನು ಈಗ್ಲೂ ಹುಡುಗನ್ ತರಾನೇ ಇದ್ದಾನೆ ಅಂತ. ಈ ವಜ್ರೋಲಿ ರತಿ ಕೂಡ ಒಂದು ಕ್ಷುದ್ರ ಪೂಜೆ. ಇದನ್ನ ಯಂಗಾಗಿ ಇರ್ಬೇಕು ಅಂತ ಇಷ್ಟಪಡೋ ಮಂತ್ರವಾದಿಗಳು ಪ್ರಯೋಗ ಮಾಡ್ತಾರೆ. ನೆಕ್ಸ್ಟ್ ರೇಖಾನ ಭೇಟಿಯಾದಾಗ ರೇಖಾ ಹೇಳ್ತಾಳೆ, ಅದೇ ಪ್ರಯೋಗನ ನಮ್ ತಾಯಿ ಮೇಲೆ ವಿಗತಿ ಮಾಡ್ದ. ಅವರು ಹುಟ್ಟಿದ್ದ ಸಮಯ, ಅವ್ರ ಮೈ ಮೇಲೆ ದೇವಿ ಬರ್ತಿದ್ದ ವಿಷಯ ವಿಗತಿಗೆ ಗೊತ್ತಾಗಿದ್ರಿಂದ ಅವನು ಅವ್ರನ್ನ ಈ ಪ್ರಯೋಗಕ್ಕೆ ಚೂಸ್ ಮಾಡ್ದ. ವಜ್ರೋಲಿ ರತಿ ಪ್ರಯೋಗ ಮಾಡಿ ನಮ್ ತಾಯಿಯ ಯೌವನ, ತೇಜಸ್ಸು ಹೀಗೆ ಎಲ್ಲ ಪಡ್ಕೊಂಡು ನಂತರ ಅವ್ರನ್ನ ಬಲಿ ಕೊಟ್ಟು ಜಾಸ್ತಿ ಶಕ್ತಿ ಪಡ್ಕೋಬೇಕು ಅಂತ ಡಿಸೈಡ್ ಮಾಡ್ದ. ಆದ್ರೆ ಈ ಪ್ರಯೋಗ ನಡೆಯುವಾಗ ಅವನಿಂದ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗದೆ ಅವನ್ ಮನಸ್ಸು ಚಂಚಲ ಆಗಿದ್ರಿಂದ ಈ ಪ್ರಯೋಗ ಫೇಲ್ ಆಗಿ ಅದು ನಾರ್ಮಲ್ ಇಂಟರ್ ಕೋರ್ಸ್ ಆಯ್ತು. ಸೊ ಈ ರೀತಿ ಕ್ಷುದ್ರ ಪೂಜೆಯಲ್ಲಿ ಲೋಪ ಉಂಟಾಗಿದ್ರಿಂದ ಈ ಪ್ರಯೋಗ ಮಾಡಿದ್ದ ವಿಗತಿಗೆನೆ ಉಲ್ಟಾ ಹೊಡಿತು.
ಇದರಿಂದ ಅವನ ಮಾನಸಿಕ ಆರೋಗ್ಯ ಹಾಳಾಯ್ತು ಅಂಡ್ ಅವನು ಪಡ್ಕೊಂಡಿದ್ದ ಶಕ್ತಿ ಕೂಡ ಕಳ್ಕೊಂಡ. ಆದ್ರೆ ಈ ಪ್ರಯೋಗಕ್ಕೆ ಬಲಿಯಾಗಿದ್ದು ಮಾತ್ರ ನಮ್ ತಾಯಿ ರಾಜೇಶ್ವರಿ. ಇದನ್ನೆಲ್ಲ ಮರೆತು ಹೇಗಾದ್ರೂ ಜೀವನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರುನು ಅವರಿಂದ ಆರಾಮಾಗಿ ಇರೋದಕ್ಕೆ ಆಗ್ತಿಲ್ಲ. ಯಾಕಂದ್ರೆ ದುಷ್ಟ ಶಕ್ತಿಗಳು ಇವರಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ. ಬೇರೆ ಆಪ್ಷನ್ ಇಲ್ದೆ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಗ್ಲೇ ಇವರಿಗೆ ಗೊತ್ತಾಗಿದೆ ಅವರು ಪ್ರೆಗ್ನೆಂಟ್ ಅಂತ. ಸೊ ವಿಗತಿ ಇವ್ರ ಜೊತೆ ಇಂಟಿಮೇಟ್ ಆಗಿದ್ರಿಂದ ಇವರು ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋದು ಇವರಿಗೆ ಕನ್ಫರ್ಮ್ ಆಗಿದೆ. ಕೊನೆಗೆ ರೇಖಾಗೆ ಜನ್ಮ ಕೊಟ್ಟು ಅವರು ತೀರ್ ಹೋಗಿದ್ದಾರೆ. ಸೊ ಈ ರೀತಿ ಕ್ಷುದ್ರ ಪ್ರಯೋಗದಿಂದ ಹುಟ್ಟಿದ್ರಿಂದಾನೆ ಇವಳಿಗೆ ಚಿಕ್ಕ ವಯಸ್ಸಿನಿಂದ ಆತ್ಮಗಳು ಇವಳ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಇದನ್ನೆಲ್ಲ ಕೇಳಿ ತೇಜಗೆ ಶಾಕ್ ಆಗುತ್ತೆ. ನನ್ಗೆ ದೆವ್ವ ಅಂದ್ರೆ ಭಯನೇ ಇಲ್ಲ, ಮತ್ತೆ ಬಾಬಾ ಹತ್ರ ಯಾಕೆ ಹೋಗ್ತಿದ್ದೆ, ಅದೆಲ್ಲ ಡ್ರಾಮಾ ಅಷ್ಟೇ. ಯಾಕಂದ್ರೆ ನನ್ಗೆ ಕ್ಷುದ್ರ ಶಕ್ತಿ ಇದೆ ಅನ್ನೋ ವಿಷಯ ಊರಿನ ಜನರಿಗೆ ಗೊತ್ತಾದ್ರೆ ನನ್ನ ಸುಮ್ನೆ ಬಿಡೋದಿಲ್ಲ. ಅದಕ್ಕೆ ನನ್ಗೆ ಕತ್ಲೆ ಅಂದ್ರೆ ಭಯ ಅನ್ನೋ ತರ ಡ್ರಾಮಾ ಮಾಡ್ತಾ ಇದ್ದೀನಿ. ನನ್ಗೂ ಎಲ್ರ ತರಾನೇ ಮದ್ವೆ ಆಗಿ ಸಂಸಾರ ಮಾಡ್ಬೇಕು ಅನ್ನೋ ಆಸೆ ಇದೆ. ಇದೆಲ್ಲ ನಿನ್ಗೆ ಗೊತ್ತಾದ್ರೆ ಎಲ್ಲಿ ನನ್ನಿಂದ ದೂರ ಆಗ್ತೀಯ ಅನ್ನೋ ಭಯದಿಂದ ಇದನ್ನೆಲ್ಲ ನಿನ್ನಿಂದ ಹೈಡ್ ಮಾಡಿದ್ದೆ. ಸೊ ಈಗ ನಿನ್ಗೆ ಇರೋ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಒನ್, ಶೈಲಜಾ ಮೇಲೆ ನಡೆದಿದ್ದ ಕ್ಷುದ್ರ ಪ್ರಯೋಗಕ್ಕೆ ಪರಿಹಾರ ಹೇಳಿದ್ದು ನಾನೇ. ಬಾಬಾಗೂ ಇದಕ್ಕೂ ಸಂಬಂಧನೇ ಇಲ್ಲ. ಎರಡನೆಯದು, ಬಾಬಾ ಹೇಗೆ ಸತ್ರು ಅನ್ನೋದೇ ಅಲ್ವಾ. ಬಾಬಾ ಸತ್ತ ದಿನ ನಾನು ಅವ್ರನ್ನ ಮೀಟ್ ಆದೆ. ಹಿಂದಿನ ದಿನ ಒಂದು ನಿಂಬೆ ಹಣ್ಣನ್ನ ತುಳಿದಿದ್ದೆ. ಅದಕ್ಕೆ ರಾತ್ರಿ ತುಂಬಾ ಸಮಸ್ಯೆ ಆಯ್ತು ಅಂತ ಹೇಳ್ದೆ. ಒಳಗಡೆ ಬಾ ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂಜೆ ಮಾಡೋ ನೆಪದಲ್ಲಿ ನನ್ ಜೊತೆ ತಪ್ಪಾಗಿ ನಡ್ಕೊಂಡ್ರು. ಆಗ್ಲೇ ಗೊತ್ತಾಯ್ತು ಊರಿನ ಜನ ನಂಬಿರೋ ಹಾಗೆ ಇವ್ರು ಒಳ್ಳೆಯವ್ರಲ್ಲ ಅಂತ. ಅವ್ರನ್ನ ನಾನು ತಂದೆ ಸ್ಥಾನದಲ್ಲೇ ಇಟ್ಟಿದ್ದೆ. ಹೀಗೆ ಅವರು ತುಂಬಾ ಜನ ಹುಡುಗಿರಿಗೆ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಅದಕ್ಕೆ ನನ್ಗೆ ಇರೋ ಶಕ್ತಿನ ಯೂಸ್ ಮಾಡ್ಕೊಂಡು ಅವ್ರನ್ನ ಸಾಯಿಸ್ಬಿಟ್ಟೆ. ಇದನ್ನ ಕೇಳಿ ತೇಜಾಗೆ ಭಯ ಆದ್ರೂನು ನೀನ್ ಮಾಡಿರೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳ್ತಾನೆ. ವಿಗತಿ ನನ್ನ ಹುಡ್ಕೊಂಡು ಬರ್ತಾನೆ ಅನ್ನೋ ವಿಷಯ ನಮ್ ತಾಯಿಗೆ ಗೊತ್ತಾಗಿದ್ರಿಂದ ಅವ್ರ ಆತ್ಮ ಅವನ್ನ ಹೇಗೆ ಫೇಸ್ ಮಾಡ್ಬೇಕು ಅಂತ ನನ್ನ ಪ್ರಿಪೇರ್ ಮಾಡ್ತಿದೆ. ಆ ಪ್ರಯತ್ನದಲ್ಲೇ ಡೈಲಿ ನಿದ್ದೆಯಲ್ಲಿ ನಡೆಯೋ ತರ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ತಾ ಇದ್ದೀನಿ. ಈಗ್ಲೂ ನಮ್ ತಾಯಿ ನನ್ ಪಕ್ಕದಲ್ಲೇ ಇದ್ದಾರೆ, ಆದ್ರೆ ನಿನ್ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ನನ್ ಬಗ್ಗೆ ಪೂರ್ತಿ ಗೊತ್ತಾಯ್ತು ಅಲ್ವಾ, ಈಗ್ಲೂ ನನ್ನ ಒಪ್ಕೊಂಡು ಮದ್ವೆ ಆಗ್ತೀಯಾ ಅಂತ ಕೇಳ್ತಾಳೆ. ಖಂಡಿತ ಮದ್ವೆ ಆಗ್ತೀನಿ, ನೀನು ನನ್ ಕಣ್ಣಿಗೆ ಸೂಪರ್ ವುಮೆನ್ ತರ ಕಾಣಿಸ್ತಾ ಇದ್ದೀಯಾ ಅಂತ. ಹೀಗೆ ಇಬ್ರು ರೊಮ್ಯಾಂಟಿಕ್ ಆಗಿ ಇರುವಾಗ ತೇಜ ಇವಳು ತುಟಿ ಕಚ್ಬಿಡ್ತಾನೆ. ಇದರಿಂದ ರಕ್ತ ಬರುತ್ತೆ. ಆಗ ರೇಖಾಗೆ ಇನ್ನೊಂದು ವಿಷಯ ಫ್ಲಾಶ್ ಆಗುತ್ತೆ. ನಿನ್ಗೆ ಇನ್ನೊಂದು ವಿಷಯ ಹೇಳ್ಬೇಕು, ಪ್ರತಿ ಪೌರ್ಣಮಿ ದಿನ ನನ್ನ ಶಕ್ತಿ ಬಲಹೀನ ಆಗುತ್ತೆ. ಆಗ ನಾನು ರಕ್ತ ಕುಡಿದ್ರೆ ಮಾತ್ರ ಮನುಷ್ಯಳಾಗ್ತೀನಿ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರ್ಸಿರ್ತಾರೆ. ಚಿಕ್ಕ ವಯಸ್ಸಿಂದ ಪೌರ್ಣಮಿ ದಿನ ಈ ರೀತಿ ಕೋಳಿಗಳನ್ನ ಹಿಡಿದು ರಕ್ತ ಕುಡಿಯುವಾಗ್ಲೇ ಈ ವ್ಯಕ್ತಿ ಒಂದಿನ ನೋಡಿ ಓಡಿ ಹೋಗಿರ್ತಾನೆ. ಹೀಗೆ ಒಂದಿನ ಪೌರ್ಣಮಿ ದಿನ ರಕ್ತ ಕುಡಿಯುವಾಗ ನಿಮ್ ತಾಯಿ ಇದನ್ನ ನೋಡಿ ಹೆದ್ರಿ ಓಡಿ ಹೋಗುವಾಗ ಒಂದು ಲಾರಿ ಅವರಿಗೆ ಡಿಕ್ಕಿ ಹೊಡೆದಿದ್ರಿಂದ ಅವರು ಸತ್ತೋದ್ರು ಅಂತ. ಇದನ್ನ ಕೇಳಿ ತೇಜಾಗೆ ಶಾಕ್ ಆಗುತ್ತೆ. ಸೊ ನನ್ನಿಂದಾನೆ ನೀನು ನಿಮ್ ತಾಯಿನ ಕಳ್ಕೊಂಡಿದ್ರಿಂದ ಚಿಕ್ಕ ವಯಸ್ಸಿಂದ ನಿನ್ ಜೊತೆ ಕ್ಲೋಸ್ ಆದೆ. ಯಾವಾಗ ನನ್ನಿಂದ ನಿಮ್ ತಾಯಿ ಸತ್ತೋದ್ರೋ ಅಂದಿನಿಂದ ಕೋಳಿ ರಕ್ತ ಕುಡಿಯೋದನ್ನ ನಿಲ್ಸ್ಬಿಟ್ಟೆ. ನಾನು ಹೊರಗಡೆ ಹೋಗಿ ರಕ್ತ ಕುಡಿಯೋದ್ರಿಂದ ಅದು ಬೇರೆಯವ್ರಿಗೆ ತೊಂದರೆ ಆಗ್ತಿತ್ತು. ಸೊ ಅದಕ್ಕೆ ಅಂದಿನಿಂದ ಪ್ರತಿ ಪೌರ್ಣಮಿ ದಿನ ನನ್ ಕಾಲನ್ನ ಕುಯ್ದು ನನ್ನ ರಕ್ತನ ನಾನೇ ಕುಡಿತಾ ಇದ್ದೀನಿ ಅಂತ. ಇದನ್ನ ಕೇಳಿ ತೇಜಾಗೆ ಮತ್ತಷ್ಟು ಶಾಕ್ ಆಗುತ್ತೆ. ಬೇಜಾರ್ ಮಾಡ್ಕೊಂಡು ಶಂಕರ್ ಹತ್ರ ಬರ್ತಾನೆ. ಅವ್ರಿಗೆ ಈ ವಿಷಯ ಹೇಳ್ದಾಗ ರೇಖಾ ನಿನ್ನ ಇಷ್ಟ ಪಡ್ತಿರೋದ್ರಿಂದಾನೆ ಇದನ್ನೆಲ್ಲ ನಿನ್ಗೆ ಹೇಳಿದ್ದಾಳೆ, ಅವಳ ಮೇಲೆ ದ್ವೇಷ ಸಾಧಿಸ್ಬೇಡ ಅಂತ. ಈಗ ತೇಜ ಹೇಳ್ತಾನೆ, ನೀವು ಇಷ್ಟ ಪಡ್ತಿದ್ದ ಹುಡುಗಿ ರೇಖಾ ಅವ್ರ ತಾಯಿ ರಾಜೇಶ್ವರಿನೇ ಅಲ್ವಾ ಅಂತ. ನಿನ್ಗೆ ಹೇಗ್ ಗೊತ್ತಾಯ್ತು? ಆ ದಿನ ನಾನು ನಿಮ್ ಮನೇಲಿ ಸ್ಟೇ ಆಗಿದ್ದೆ ಅಲ್ವಾ. ಅವತ್ತು ನೀವು ಮಧ್ಯರಾತ್ರಿ ಎದ್ದು ಪೂಜಾ ಸಾಮಗ್ರಿಗಳನ್ನ ಒಂದು ಮರದ ಹತ್ರ ಇಟ್ರಿ. ಇದನ್ನ ನಾನು ಕೂಡ ನೋಡ್ತಿದ್ದೆ. ಸ್ವಲ್ಪ ಹೊತ್ತಿನಲ್ಲೇ ರೇಖಾ ಬಂದು ಅದನ್ನ ತಗೊಂಡು ಹೋದ್ಲು. ಆಗ್ಲೇ ಗೊತ್ತಾಯ್ತು ರೇಖಾ ಸ್ಮಶಾನದಲ್ಲಿ ಮಾಡ್ತಿರೋ ಪೂಜೆಗೆ ಪೂಜಾ ಸಾಮಗ್ರಿಗಳನ್ನ ನೀವೇ ಕೊಡ್ತಿರೋದು ಅಂತ. ಶಂಕರ್ ಹೇಳ್ತಾರೆ, ಒಂದಿನ ಸ್ಮಶಾನದಲ್ಲಿ ಕ್ಷುದ್ರ ಪೂಜೆ ತಯಾರಿ ನಡೀತಿದೆ ಅನ್ನೋ ವಿಷಯ ಗೊತ್ತಾಯ್ತು. ಆದ್ರೆ ಅದು ರಾಜೇಶ್ವರಿ ಮೇಲೇನೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಸೊ ಈ ಕ್ಷುದ್ರ ಪೂಜೆ ಸಕ್ಸಸ್ಫುಲ್ ಆಗ್ಬಾರ್ದು ಅಂತ ವಿಗತಿ ಕುಡಿಬೇಕಾಗಿದ್ದ ಮದ್ಯದ ಬಾಟಲ್ ನಲ್ಲಿ ಗಾಂಜಾ ಮಿಕ್ಸ್ ಮಾಡ್ಬಿಟ್ಟೆ. ಆ ಪೂಜೆ ಭಗ್ನ ಆಗೋದಕ್ಕೆ ನಾನು ಕೂಡ ಒಂದು ರೀತಿಯಲ್ಲಿ ಕಾರಣ ಆದೆ. ಆಮೇಲೆ ಗೊತ್ತಾಯ್ತು ವಿಗತಿ ಮಾಡಿದ್ದ ಪ್ರಯೋಗದಿಂದ ರಾಜೇಶ್ವರಿ ಪ್ರೆಗ್ನೆಂಟ್ ಆಗಿದ್ಲು ಅಂತ. ಅಂಡ್ ವಿಗತಿಯಿಂದ ರೇಖಾಗೆ ತೊಂದರೆ ಇದೆ ಅನ್ನೋದು ಗೊತ್ತಾಗಿದ್ರಿಂದ ಅವತ್ತೇ ಡಿಸೈಡ್ ಮಾಡಿದೆ ರೇಖಾಗೆ ಸಹಾಯ ಮಾಡ್ಬೇಕು ಅಂತ. ಅದಕ್ಕೆ ಅವಳಿಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನ ಕೊಡೋದಕ್ಕೆ ಶುರು ಮಾಡಿದೆ. ಈ ಕಡೆ ವಿಗತಿ ಊರಿನಲ್ಲಿ ಇರುವ ಚಿಕ್ಕ ಮಕ್ಕಳು ಸಾಯೋ ತರ ಮಾಟ ಮಾಡಿ
ಈ ಮಕ್ಕಳ ಸಾವಿಗೆ ರೇಖಾನೇ ಕಾರಣ. ಅವಳು ಚಿಕ್ಕ ವಯಸ್ಸಿಂದ ಕೋಳಿ ರಕ್ತ ಕುಡಿತಾ ಇದ್ಲು, ಆದ್ರೆ ಈಗ ಚಿಕ್ಕ ಮಕ್ಕಳ ರಕ್ತ ಕುಡಿತಾ ಇದ್ದಾಳೆ ಅಂತ ಹೇಳಿದ್ರಿಂದ ಊರಿನ ಜನ ಇವನ್ ಮಾತನ್ನ ನಂಬೋದಕ್ಕೆ ಶುರು ಮಾಡ್ತಾರೆ. ರಾಜೇಶ್ವರಿ ಮೇಲೆ ಕ್ಷುದ್ರ ಪ್ರಯೋಗ ನಡೆದಿದ್ರಿಂದಾನೆ ರೇಖಾ ಹುಟ್ಟಿದ್ಲು, ಹುಟ್ತಾನೆ ತಾಯಿನ ಬಲಿ ತಗೊಂಡಿದ್ದಾಳೆ. ಸೊ ಇವಳನ್ನ ವಿಗತಿನೇ ನೋಡ್ಕೊಳ್ಳಿ ಅಂತ. ಸೊ ಅದಕ್ಕೆ ವಿಗತಿ ಇದೇ ಒಳ್ಳೆ ಚಾನ್ಸ್ ಅಂತ ಅವಳನ್ನ ಮರಕ್ಕೆ ಕಟ್ಟ ಹಾಕಿ ಯಾರು ಕೂಡ ಅವಳ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಾನೆ. ರಾತ್ರಿ ಕ್ಷುದ್ರ ಪೂಜೆಗೆ ತಯಾರಿ ನಡೆಸಿ, ನೀನು ರಾಜೇಶ್ವರಿ ರಕ್ತ ಹಂಚ್ಕೊಂಡು ಹುಟ್ಟಿರೋದ್ರಿಂದ ನಿನ್ಗೆ ಆ ಶಕ್ತಿ ಬಂದಿದೆ, ನಿನ್ನ ಬಲಿ ಕೊಟ್ರೆ ನಾನು ಮತ್ತೆ ದೊಡ್ಡ ಮಂತ್ರವಾದಿ ಆಗ್ತೀನಿ ಅಂತ ಹೇಳಿ ರೇಖಾನ ಬಲಿ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ತೇಜ ಕೂಡ ಬಂದಿದ್ರಿಂದ ಅವನ್ ಮೇಲೆ ಕೂಡ ಶಕ್ತಿ ಪ್ರಯೋಗ ಮಾಡ್ತಾನೆ. ಸೊ ಈಗ ರೇಖಾಗೆ ಚಿಕ್ಕ ವಯಸ್ಸಿಂದ ಭದ್ರಕಾಳಿಯ ಶಕ್ತಿ ಇರೋದ್ರಿಂದ ಇವತ್ತು ಪೌರ್ಣಮಿ, ಅವಳಿಗೆ ರಕ್ತ ಸಿಕ್ಕಿದ್ರೆ ಖಂಡಿತ ಶಕ್ತಿ ಬರುತ್ತೆ ಅಂತ ತೇಜ ಅವನ್ ನಾಲಿಗೆನ ಕಚ್ಕೊಂಡು ಆ ರಕ್ತನ ರೇಖಾ ಮುಖಕ್ಕೆ ಉಗಿತಾನೆ. ಸೊ ರಕ್ತ ಅವಳ ಬಾಯಿಗೆ ಹೋಗಿದ್ರಿಂದ ಭದ್ರಕಾಳಿ ಅವಳ ಮೈ ಮೇಲೆ ಬಂದು ವಿಗತಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ರೇಖಾನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ತೇಜ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ರೇಖಾ ರಿಕ್ವೆಸ್ಟ್ ಮಾಡ್ತಾಳೆ ಅವನ್ನ ಬಿಟ್ಬಿಡು ಅಂತ. ಆಗ ರಾಜೇಶ್ವರಿ ಆತ್ಮ ತೇಜಗೆ ಹೇಳುತ್ತೆ, ನಾನು ನಿನ್ನ ಕಣ್ಣಿಗೆ ಕಾಣೋದಿಲ್ಲ, ನಾನ್ ಹೇಳೋ ತರ ಮಾಡು, ಮನ್ಸಲ್ಲಿ ಗಾಯತ್ರಿ ಮಂತ್ರ ಹೇಳು. ಅಲ್ಲಿ ಶಂಕರ್ ಹಾಗೂ ಪೂಜಾರಿ ಕೂಡ ರೇಖಾಗೋಸ್ಕರ ಪೂಜೆ ಮಾಡ್ತಾ ಇದ್ದಾರೆ. ನಿನ್ ಪಕ್ಕದಲ್ಲೇ ಒಂದು ದೇವರ ಗದೆ ಇದೆ. ಆಕ್ಚುಲಿ ಅದನ್ನ ಶಂಕರ್ ಅವರೇ ಹೂತು ಹಾಕಿರ್ತಾರೆ. ಮುಂದೊಂದು ದಿನ ಈ ಪರಿಸ್ಥಿತಿ ಬರುತ್ತೆ ಅನ್ನೋದು ರಾಜೇಶ್ವರಿ ಆತ್ಮದಿಂದ ಅವ್ರಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಆ ಗದೆಯನ್ನ ಇಲ್ಲೇ ಹೂತು ಹಾಕಿರ್ತಾರೆ. ಆ ಗದೆ ತೆಗೆದು ಮಂತ್ರ ಹೇಳ್ತಿರೋ ವಿಗತಿ ಬಾಯಿಗೆ ಹೊಡಿಬೇಕು ಅಂತ ಇವನು ಹಾಗೇನೆ ಮಾಡ್ತಾನೆ. ಯಾವಾಗ ಮಂತ್ರವಾದಿ ಅವನ್ ರಕ್ತನ ಅವನೇ ನೋಡ್ತಾನೋ ಅಥವಾ ಅವನಿಂದ ಸರಿಯಾಗಿ ಮಂತ್ರ ಹೇಳೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಈ ಪೂಜೆ ಭಗ್ನ ಆಗಿ ಅವನು ಪಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದ ಕ್ಷುದ್ರ ಶಕ್ತಿಗಳೇ ಅವನ್ನ ಬಲಿ ತಗೊಳುತ್ತೆ. ರೇಖಾ ಅವಳಿಗೆ ಇದ್ದ ಶಕ್ತಿನ ಪ್ರಯೋಗ ಮಾಡಿದ್ರಿಂದ ಸೊ ವಿಗತಿ ಆ ಕ್ಷುದ್ರ ಶಕ್ತಿಗಳ ದಾಳಿಗೆ ಬಲಿಯಾಗ್ತಾನೆ. ಸೊ ತೇಜ ಹಾಗೂ ರೇಖಾ ಹ್ಯಾಪಿಯಾಗಿ ಜೀವನ ಮಾಡೋದಕ್ಕೆ ಶುರು ಮಾಡುತ್ತಾರೆ. ರೇಖಾ ಹೇಳ್ತಾಳೆ, ಆಕ್ಚುಲಿ ನಿಮ್ ತಾಯಿಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ ಇತ್ತು, ಆದ್ರೆ ಅವ್ರು ಮಾಡ್ತಿದ್ದ ಕೆಲ್ಸದಿಂದ ಅವ್ರಿಗೇನೆ ಅವ್ರ ಮೇಲೆ ಅಸಹ್ಯ ಆಗಿತ್ತು. ಅದಕ್ಕೆ ಅವರಿಗೆ ನಿನ್ ಮೇಲೆ ಪ್ರೀತಿ ಇದ್ರೂನು ಬದುಕಿರೋವರೆಗೂ ನಿನ್ಗೆ ಆ ಪ್ರೀತಿ ಕೊಡ್ಲಿಲ್ಲ. ಅದಕ್ಕೆ ಈಗ್ಲೂ ಆತ್ಮ ಆಗಿ ತಿರುಗಾಡ್ತಾ ಇದ್ದಾರೆ. ಇದನ್ನ ಕೇಳಿ ತೇಜ ಅಳ್ತಾ ಇದ್ದಾನೆ. ರೇಖಾ ಕಣ್ಣಿಗೆ ಆತ್ಮಗಳು ಕಾಣೋದ್ರಿಂದ ತೇಜ ತಾಯಿಯ ಆತ್ಮ ಕಾಣಿಸುತ್ತೆ. ಸೊ ರೇಖಾ ಮೂಲಕ ಅವರು ತೇಜನ ಇಷ್ಟಪಡ್ತಿದ್ರು ಅನ್ನೋ ವಿಷಯನ ಹೇಳ್ಸಿ ಆ ಆತ್ಮ ಅಲ್ಲಿಂದ ಕಣ್ಮರೆ ಆಗುತ್ತೆ. ನೆಕ್ಸ್ಟ್ ಪೂಜಾರಿನ ಭೇಟಿಯಾಗಿ ನನ್ಗೆ ಈ ಕ್ಷುದ್ರ ಶಕ್ತಿಗಳು, ಈ ರಕ್ತ ಕುಡಿಯೋದೆಲ್ಲ ಬೇಡ, ಇದರಿಂದ ಮುಕ್ತಿ ಸಿಗೋದಕ್ಕೆ ಏನಾದ್ರೂ ಮಾರ್ಗ ಇದೆಯಾ ಅಂತ. ಜಗನ್ಮಾತೆ ನಿನ್ಗೆ ಶಕ್ತಿ ಕೊಟ್ಟಿರೋದು ನಿನ್ ಪುಣ್ಯ, ಆ ಶಕ್ತಿಯಿಂದಾನೇ ನೀನು ಆ ಮಂತ್ರವಾದಿನ ಹೆದರಿಸಿ ಸಾಯಿಸೋದಕ್ಕೆ ಉಪಯೋಗ ಆಯ್ತು. ನಿನ್ ರಕ್ತ ನೀನು ಕುಡಿಯೋದ್ರಲ್ಲಿ ತಪ್ಪೇನು ಇಲ್ಲ, ಆ ಭದ್ರಕಾಳಿ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾಳೆ, ಆರಾಮಾಗಿ ಇರಿ ಅಂತ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.